ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ ನನ್ನ ಮಗಳು ಈಗ ಅಲ್ಲೇ ಬೆಂಗಳೂರಿಗೆ ಹೋಗಿ ಇಂಡಸ್ಟ್ರಿಗೆ ಹೋಗಿದ್ದು 8 ವರ್ಷ ಆಗೈತೆ ಸರ್. ಅವಳೇನು ಇವತ್ತಿಂದ ಹೋಗಿದ್ದವಳಲ್ಲ, 8 ವರ್ಷ ಆಗೈತೆ. 8 ವರ್ಷದಿಂದನೂ ನಾವು ಸಪೋರ್ಟ್ ಮಾಡಿದ್ದೀವಿ ಸರ್. ಆಕೆಗೆ ಸಪೋರ್ಟ್ ಮಾಡಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಆಮೇಲೆ ಅವಳು ಬೆಳಿತಾಳೆ, ಬೆಳಿಬೇಕು ಅನ್ನೋದು ಆಸೆ ನಮಗಿತ್ತು. ಯಾಕಂದರೆ ನಾವು ಕೂಡ ಕಲಾವಿದರು ಕುಟುಂಬ ಇರೋದ್ರಿಂದ ನನ್ನ ಮಗಳು ಒಬ್ಬಳು ಕಲಾವಿದೆ ಆಗ್ತಾಳೆ ಅಂತ. ನಮ್ಮ ತಂದೆ ಕೂಡ ರಂಗ ಕಲಾವಿದರು, ಟೀಚರ್ ಆಗಿದ್ದರು. ನಾನು ಕೂಡ ರಂಗ ಕಲಾವಿದೆ ಆಗಿ ಬಾಲ್ಯದಲ್ಲೆಲ್ಲ ನಟನೆ ಮಾಡಿರೋದ್ರಿಂದ ನನ್ನ ಮಗಳು ಮಾಡ್ತಾಳೆ, ಅದು ಸಹಜ ಬರೋದು ಅಂತ ಹೇಳಿ ನಾವು 3 ಜನ ಕೂಡ, ನಾನು ಸಾಹಿತಿ ಆದರೆ ನನ್ನ ಮಗಳು ಆ್ಯಕ್ಟಿಂಗು, ಇನ್ನೊಬ್ಬ ಮಗಳು ಸಂಗೀತ ಕಲಿತಾಳೆ ಅನ್ನೋ ಒಂದು ತುಂಬ ಹೆಮ್ಮೆ ಇತ್ತು ನನಗೆ. ನಮ್ಮ ಕುಟುಂಬ ನೋಡಿ ಕೆಲವರು ಕೂಡ ಅಂತಿದ್ರು, ನಿಮ್ಮ ಮನೇಲಿ ಒಳ್ಳೊಳ್ಳೆ ಕಲಾವಿದ್ರನ್ನ ಬೆಳೆಸ್ತಾ ಇದ್ದೀರಿ ಬಿಡಿ ಮೇಡಮ್ ಅಂತ. ಇಲ್ರಿ, ಅದು ಇವಾಗಿಂದ ಬಂದಿರೋದಲ್ಲ, ವಂಶ ಪರಂಪರೆ ಇದೆ ಅಂತಿದ್ವಿ. ಹಂಗಾಗಿ ನಾವು ಅವಳಿಗೆ ಎಲ್ಲ ಥರನೂ ಸಪೋರ್ಟ್ ಮಾಡಿದ್ದೀವಿ ಸರ್. ಆದರೆ ಇದು ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನೋಡಿದ್ರೆ ಅವ್ರ ತಾಯಿ ಮಾತಾಡಲಿಲ್ಲ, ಆಮೇಲೆ ಆಕೆ ಸರ್ಕಾರಿ ಕೆಲಸ ತಗೊಳ್ಳಿಲ್ಲ ಅಂತ. ಸರ್ಕಾರಿ ಕೆಲಸ ಅವ್ರ ಅಪ್ಪ ಸತ್ತು ಈಗಲೇ 21ನೇ ಇಸ್ವಿ ಸತ್ತಿದ್ದು, ಈಗಲೇ 25. ಅಂದರೆ 2 ವರ್ಷ ನಾನು ಪ್ರಯತ್ನ ಮಾಡಿದ್ದಕ್ಕೆ 3ನೇ ವರ್ಷಕ್ಕೆ ಅವಳಿಗೆ ಜಾಬ್ ಬಂತು. ಬಂದಾಗ ಅವಳು ಬಿಲ್ಕುಲ್ ನಾನು ಬರೋದಿಲ್ಲಮ್ಮ, ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಇಷ್ಟ ಅಂದ್ಲು. ಬಿದ್ದೋಯ್ತಲ್ಲ, 2 ವರ್ಷ ಗ್ಯಾಪ್ ಆಗೋಯ್ತು, ಆದೇಶಗಳು ರದ್ದಾಗೋಯ್ತು. ನಾವು ಅವಳಿಗೆ ಫೋರ್ಸ್ ಮಾಡಲಿಲ್ಲ, ಯಾಕೆಂದರೆ ಅವಳಿಗೆ ಇಷ್ಟವಾದೇ ಮಾಡೋಕ್ಕೂ. ಅವಳಿಗೆ ಇಷ್ಟವಾದ ಮಾಡಲಿಲ್ಲ ಅಂದರೆ ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿ ಅನ್ನೋದು ನಾನು ಸಣ್ಣ ಹುಡುಗಿಯಿಂದ ನೋಡಿರೋದ್ರಿಂದ, ಬಿಡಮ್ಮ ಹೋಗ್ಲಿ ಬೇಡ, ನಿನಗೆ ಯಾವ್ದು ಇಷ್ಟ ನೀನು ಖುಷಿಯಾಗಿರು ಅಂತ ಹೇಳ್ಬಿಟ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಈಗ ಒಂದು 2 ತಿಂಗಳಿಂದ ಯಾಕೋ ಅವಳೇನೇನೆ, ಅಮ್ಮ ಇದು ಇಂಡಸ್ಟ್ರಿಯಲ್ಲಿ ಇದು ಸೀರಿಯಲ್ ಮುಗಿದೋಗ್ಬಿಟ್ರೆ, ತಮಿಳು ಗೌರಿ ಮುಗಿದೋಗ್ಬಿಟ್ರೆ ನಾನು ಏನು ಮಾಡಲಿ ಅಂತ ಅವಳೇ ಪ್ರಶ್ನೆ ಮಾಡಿದ್ಳು. ಅವಾಗ ನಾನೇನು ಹೇಳಿದೆ, ನಿನ್ನ ಹಾಬಿ ಇರೋದು ಸೀರಿಯಲ್ಲು, ಆ್ಯಕ್ಟಿಂಗ್ ಕೋರ್ಸ್. ಹಂಗಾಗಿ ನೀನು ಆ್ಯಕ್ಟಿಂಗಲ್ಲಿ ಆಡಿಷನ್ ಎಲ್ಲಿ ಕೊಡ್ತಾರೋ ನೋಡ್ಕೊ, ನೀನು ಅದರಲ್ಲಿ ಮುಂದುವರಿಯಮ್ಮ. ನಾನು ಮತ್ತೆ ನೀನು ಕೆಲ್ಸಕ್ಕೆ ಬಾ ಅಂತ ಅನ್ನಲ್ಲ ಅಂತ. ಅದು ಕೆಲ್ಸದ್ದು ಏನಾಯಿತು ಅಂತ ಅವಳೇ ಪ್ರಶ್ನೆ ಮಾಡಿದ್ಳು. ಕೆಲ್ಸದ್ದು ಅದು ನಿನ್ನ ಹೆಸ್ರಿಗೆ ಮಾಡಿಬಿಟ್ನಲ್ಲ, ಹಂಗಾಗಿ ತಂಗಿಗೂ ಕೊಡೋಕ್ಕೆ ಬರಲ್ಲ, ಏನೂ ಇಲ್ಲ. ನಾನು ಇದು ಕಲೆ ಭಾಳ ಪ್ರಯತ್ನ ಮಾಡಿದೆ, ರದ್ದಾಯಿತು, ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಅಲ್ಲ ಈಗ ಬಂದರೆ ಆಗುತ್ತಾ ಅಂದ್ಲು. ನೀನು ಹೇಳ್ತಾ ಇರೋದು ನೋಡೋದು ನನಗೆ ಆಶ್ಚರ್ಯ ಆಗುತ್ತೆ. ಮತ್ತೇನನ್ನ ತಿರ್ಗಿ ಹಿಂಗೆ ಮಾಡಿದ್ರೆ ಹೆಂಗಮ್ಮ ಅಂದು. ಇಲ್ಲ, ಈ ಸಲ ಬರಬೇಕು ಅಂತ ಮಾಡಿದ್ದೀನಿ. ಸರಿ, ಹಾಗಾದರೆ ನೀನಾ ಬರ್ತೀನಿ ನಂಗಿದ್ರೆ ಪ್ರಯತ್ನ ಮಾಡ್ತೀನಿ. ಸರಿ, ಮತ್ತೆ ಅವಳಿಗೆ ಪೀರಿಯಡಿಂದು ಪ್ರಾಬ್ಲಮ್ ಇತ್ತು, ಮುಂಚೆಯಿಂದನೂ ಪೀರಿಯಡಿನ ಪ್ರಾಬ್ಲಮ್ ಇತ್ತು. ಒಂದೊಂದು 2-3 ದಿನ ಭಾಳ ಹಿಂಸೆ ಪಡೋಳು. ಅವಾಗ ಆಸ್ಪತ್ರೆಗೆಲ್ಲ ತೋರಿಸೋದು ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಅದು ಅದೇ ಟೈಮಲ್ಲೇ ಅವಳದು ಸರ್ಕಾರದಿಂದನೂ ಆದೇಶ ಬಂತಲ್ಲ, ಪೀರಿಯಡಿಂದು ಒಂದು ರಜಾ ಮಂಜೂರು ಮಾಡಿರಿ, ಈ ಥರ ಹೆಣ್ಮಕ್ಳ ಸಮಸ್ಯೆ. ನನಗಿದೊಂದು ಪ್ಲಸ್ ಪಾಯಿಂಟ್ ಆಯಿತು, ನನ್ನ ಮಗಳಿಗೆ ಇದೊಂದು ಅವಕಾಶ ಆಯಿತು. ಅವಳ ಮೆಡಿಕಲ್ ರಿಪೋರ್ಟ್ ಎಲ್ಲ ತೊಗೊಂಡೆ. ಸತತವಾಗಿ 3-4 ವರ್ಷದಿಂದ ಇದು ಭಾಳ ಸಫರ್ ಆಗ್ತಾಯಿದ್ಲು. ಹಂಗಾಗಿ ಇದು ರಿಪೋರ್ಟ್ಗಳೆಲ್ಲ ಹಾಕಿ ಮತ್ತೆ ಅವ್ರಿಗೆ ಮರು ನೇಮಕಾತಿ ಕೊಡಿ ಅಂತೇಳಿ ಅವಳೇ ಲೆಟ್ರ್ ಬರೆದು RC ಆಫೀಸ್ಗೇನೋ DC ಆಫೀಸ್ಗೆಲ್ಲ ಕಳಿಸಿದ್ಲು. ಸರಿ ಬಿಡು ಅಂತ ಸುಮ್ಮನಿದೆ. ರೀಸೆಂಟ್ ಒಂದು 20 ದಿನ ಕೆಳಗೆ ಏನು ಮಾಡಿಬಿಟ್ಲು, ಅಮ್ಮ ಒಂದು ವೇಳೆ ನಾನು ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಹೆಂಗೆ ಅಂತ. ಜೀವ ಹೊಡೆದೋಯ್ತು. ಅಲ್ಲಮ್ಮ, ನೀನೇನು ತಮಾಷೆ ಆಡ್ತಿದ್ಯಾ, ಹುಚ್ಚಾಟ ಆಡ್ತಿದ್ಯಾ ನೀನು? ಇಷ್ಟೆಲ್ಲ ಹೋರಾಟ ಮಾಡಿ ನಾನು ಸಾಧನೆ ಮಾಡಿ ಏನೋ ನನ್ನ ಮಗಳ ಬಾಯಲ್ಲಿ ಯಾಕೋ ಹಿಂಗೆ ಬಂತಿರು, ಲೈಫ್ ಸೆಕ್ಯೂರ್ ಆಗಿಬಿಡುತ್ತೆ ಅನ್ನೋದು ಒಂದು ಬಿಟ್ಟರೆ ನಮಗೆ ಕಲೆ ಬಗ್ಗೆ ತಾತ್ಸಾರ ಇಲ್ಲ ಸರ್. ಯಾಕಂದ್ರೆ ನಮಗೆಲ್ಲ ಅದ್ರ ಬಗ್ಗೆ ಭಾಳ ಹೆಮ್ಮೆ ಐತೆ. ನನ್ನ ಮಗಳ ಆ್ಯಕ್ಟಿಂಗನ್ನ ನಾನು ನೋಡಿ ಅಪ್ರಿಷಿಯೇಟ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಗಳ್ಗೆ ನಾನು ಅದೇ ಹೇಳ್ತಾ ಇದ್ದೆ, ಅವ್ರ ಹುಡುಗರು ಅಕ್ಕ ಆ್ಯಕ್ಟಿಂಗ್ ಸೂಪರ್ ಮಿಸ್ ಅನ್ನೋರು. ನನಗೆ ಹೆಮ್ಮೆ ಅನಿಸ್ತಿತ್ತು. ನನ್ನ ಮಗಳು ನೋಡು, ನಾವು ಹಳ್ಳಿಲಿದ್ದು ಏನೂ ಮಾಡೋಕ್ಕಾಗಲ್ಲ ಅಂತ ಸಿಟಿಗೆ ಹೋದ್ರೂ ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನ ಮಗಳು ಹಳ್ಳಿಯಿಂದ ಹೋಗಿ ಮಾಡ್ತಾವಳೆ ಅನ್ನೋದು ತುಂಬ ಖುಷಿ ಇತ್ತು ನನಗೆ. ಹಾಗಾಗಿ ಕೆಲಸ ಬೇಡ ಅಂದಮೇಲೆ ಬಿಡು ಹೋಗ್ಲಿ ಬೇಡ ಅಂತ. ನೋಡು, ಆದರೆ ನೀನು ಹುಷಾರಿಲ್ಲ, ನೀನಿರು. ಯಾಕಂದರೆ ನಿನಗೆ ಈಗೆಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಈ ಪೀರಿಯಡ್ ಟೈಮಲ್ಲಿ ಹೋಗಿ ಆಸ್ಪತ್ರೆ ಮೆಡಿಷನ್ ತಗೊಂತಿದ್ಯಾ, ಸ್ವಲ್ಪ ತೆಳುಗೂ ಆಗ್ಬಿಟ್ಟಿದ್ಲು. ಹಂಗಾಗಿ ನೀನು ಆದರೆ ಮಾಡು, ಆಗಲಿಲ್ಲ ಅಂದರೆ ಊರಿಗೆ ಬಂದ್ಬಿಡು, ಮನೇಲಿರು ಸಾಕು. ನೀನು ಕೆಲ್ಸಕ್ಕೆ ಹೋದ್ರೆ ಬಿಟ್ಟರೆ ನಾನು ತಿನ್ನೋದಂದ್ರೆ ಸವಿಯೋದಲ್ಲದಷ್ಟು ದೇವ್ರು ಕೊಟ್ಟ ನಮಗೆ ಅಂತ ಹೇಳಿದೆ. ಯಾವಾಗ ಬಂದ್ರೂ ಬರೀ ಇರು, ಬಿಟ್ಟು ಬಾ, ಇದನ್ನೇ ಹೇಳ್ತೀರಿ ನನಗೆ. ನಿಮ್ಮದು ಕೇಳೋಕ್ಕಾಗಲ್ಲಪ್ಪ, ನಾನು ಇನ್ಮೇಲೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ ನಿಮ್ಮನ್ನ. ಸಿಟ್ಟು ಮಾಡಬೇಡ. ನಾವು ತಾಯಿಗಳ ಹೃದಯ, ನಾವು ಹೇಳ್ತೀವಿ ಮಕ್ಕಳನ್ನ. ಸಂಕಟ ನೀನು ನೋಡಿದ್ರೆ ಏನು ಸಂಕಟ ಅಂತ ನನಗೆ ಗೊತ್ತಾಗೋದ್ರಿಂದ ನಾನು ಈ ಮಾತು ಹೇಳೋದೆ ಅಷ್ಟೇ ನಿನಗೆ. ನೀನು ನನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬೇಡ, ನಮ್ಮಿಂದ ನಿನಗೇನು ತೊಂದರೆ ಇಲ್ಲ. ನಿನಗೆ ನನ್ನ ಮಾತು ಬೇಜಾರು ಅಥವಾ ನಮ್ಮಮ್ಮ ಏನನ್ನ ತಾಟ್ಗಳು ಹಾಕ್ತಾಳೆ, ಕವನ ಹಾಕ್ತಾಳೆ ಅನ್ನೋದಿದ್ರೆ ನಾನು ಬ್ಲ್ಯಾಕ್ ಮಾಡ್ತೀನಿ. ಸಡನ್ನಾಗಿ ಹಾಕ್ಬಿಟ್ಟು ಮತ್ತು ನಿನ್ನ ಕೈಲಿ ನಾನು ಬೈಸ್ಕೊಳ್ಳೋಂಥದ್ದು ಏನಿಲ್ಲ. ಸಿಟ್ಟು ಮಾಡ್ಕೊಂಬೇಡ ನೀನು. ಅವತ್ತು ನಾನು ಬ್ಲ್ಯಾಕ್ ಹಾಕಿದೆ ಸರ್, 20 ದಿನ ಆಯಿತು, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಶನಿವಾರ ನಾನು ಹೋಗೋ ದಿನ ಇವಳಿಗೆ ತಿಂಡಿ ಮಾಡ್ಕೊಂಡು, ರೊಟ್ಟಿ ಪುಡಿ ತಗೊಂಡು, ಎಳ್ಳು ಬೆಲ್ಲ ತಗೊಂಡು, ನನ್ನ ಮಗಳು ಕೆಂಪು ಚಟ್ನಿ ಅಂದರೆ ಭಾಳ ಇಷ್ಟಪಡ್ತತೆ, ಈ ರಜಾ ಇದ್ದರೆ ಬಂದ್ಬಿಡಮ್ಮ ಹಬ್ಬಕ್ಕೆ ಅಲ್ಲಿಗೆ ಅಂತ ಹೇಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಿದ್ದೀನಿ. ಶನಿವಾರ ಮುಗಿಸ್ಕೊಂಡು ಭಾನುವಾರ ದೇವಸ್ಥಾನಗಳಿಗೆ ಹೋಗೋದಿತ್ತು ನಮ್ಮೂರಿಗೆ. ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಅಮ್ಮನ ಹತ್ರ ಮಾತಾಡಿದ್ದೀನಿ, ಅಮ್ಮ ನಾನು ಬಂದಿರೋ ವಿಷಯ ನನ್ನ ಮಗಳಿಗೆ ಗೊತ್ತಾದರೆ ಎಷ್ಟು ಸಿಟ್ಟು ಮಾಡ್ಕೊತಾಳೆ, ನಮ್ಮಮ್ಮ ಫಸ್ಟು ನನ್ನ ಹತ್ರಕ್ಕೆ ಬರಬೇಕು, ಆಮೇಲೆ ಬೇರೆಯವ್ರಿಗೆ ಅಂತ ಖಂಡಿಸ್ತಾಳಮ್ಮ. ಹಂಗಾಗಿ ನಾಳೆ ಎಷ್ಟೊತ್ತಿದ್ರು ಫೋನ್ ಮಾಡಬೇಕು ಅಂತ. ನಮ್ಮಮ್ಮ ಹಂಗೂ ರಾತ್ರಿ ಮಾಡು, ಬೇಡ ಈಗ ಮಾಡಿದೆ ಅಂದರೆ ಇಮಿಡಿಯೇಟಾಗಿ ಬಾ ಅಂತಾಳೆ. ನನ್ನ ಕೈಲಿ ಆಗಲ್ಲ, ನೋಡೋಣ ಬಿಡ್ರಿ ಅಂತಂದು ಸಂಜೆ ಅಮ್ಮನ ಕರ್ಕೊಂಡೋಗಿ ಅಲ್ಲೇ ನೆಲಮಂಗಲದಲ್ಲಿ 2 ಮನೆಗಳು ನೋಡ್ಕೊಂಬಂದೆ.
ನನ್ನ ಮಗಳು ಪಿ ಜಿಲೆಲ್ಲ ಇರೋದು ಬೇಡ. ಈಗೆಲ್ಲ ಹೋದ ಸಲ ಬೇಸಿಗೆ ರಜದಲ್ಲಿ ಹೋಗಿ ಒಂದು 4-5 ಮನೆ ಬೆಂಗಳೂರು ಸಿಟಿಲಿ ನೋಡಿದ್ದೆ. ನೆನ್ನೆ ಹೋದಾಗೂ ನೋಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾಳೆ ಸೋಮವಾರ ಮಂಗಳವಾರ ರಜೆ ಹಾಕಿದ್ದೀನಲ್ಲ, ನನ್ನ ಮಗಳು ವಿಡಿಯೋ ತೋರ್ಸೋಣ, ಮನೆ ನೋಡಿದ್ದೀನಮ್ಮ, ನಿನಗೆ ಇಷ್ಟ ಆದರೆ ಹೇಳು, ಓಕೆ ಕೊಟ್ಟರೆ ತಗೊಳ್ಳೋಣ ಅಂತ. ನಾವಿನ್ನೂ ಏನು ಕ್ಲಿಯರ್ ಮಾಡ್ಕೊಂಡಿಲ್ಲ ಮನೆದು ಬಗ್ಗೆ, ನೋಡ್ಕೊಂಡು ಹೇಳೋಣ ಅನ್ನೋಷ್ಟರಲ್ಲಿ ಅಲ್ಲೇ ಬೆಳಗ್ಗೆ 4 ಗಂಟೆಗೆ ಇದು ನ್ಯೂಸ್ ಬಂದು. ನಾವು ಹೋಗೋ ಅಷ್ಟರಲ್ಲಾಗಲೇ ಬಾಡಿನೆಲ್ಲ ಮಾರ್ಜರಲ್ಲಿ ಇಟ್ಟು ಹಾಸ್ಪಿಟ್ಲಲ್ಲಿ ಇಟ್ಟಿದ್ದೀವಿ ಅಂತೇಳಿ ಸ್ಟೇಷನ್ ಅವರು ನಮಗೆ ಫೋನ್ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಹಿಂಗೆ ಆಗ್ಬಿಟ್ಟೈತೆ ಮೇಡಮ್ ಅವರೇ ಅಂತ ಅಂದು ಪಿ ಜಿನವ್ರನ್ನೂ ಕರೆಸಿದ್ರು. ಅವಳ ಜೊತೆ ಆವತ್ತು 9:15ಗೆ ಅವ್ರ ತಂಗಿಗೆ ಫೋನ್ ಮಾಡೋಳು. ಅವಳು ಮೈಸೂರು ಲ್ಯಾಬ್ ಎಕ್ಸಾಮಲ್ಲಿದ್ದು. 9:15ಗೆ ಫೋನ್ ಮಾಡಿ ಎಲ್ಲಿದ್ದೀರಿ ಅಂತ ಕೇಳೋಳು. ಹಿಂಗೆ ನಾನು ಎಕ್ಸಾಮಿಗೆ ಬಂದಿದ್ದೀನಿ ಅಂತ ಹೇಳ. ಅಮ್ಮ ಎಲ್ಲವ್ರೆ? ಅಜ್ಜಿ ಮನೆ ಎಲ್ಲವ್ರೆ? ಹಂಗೆ ಸಿಟ್ಟು ಮಾಡ್ಕೊಂಡು ಫೋನ್ ಇಟ್ಬಿಟ್ಟಾಳು. ಸಿಟ್ಟು ಅಂದರೆ ಅದು ಸಾಮಾನ್ಯ ಸಿಟ್ಟಲ್ಲ ಸರ್, ಅದು ಮನೇಲೂ ಅಷ್ಟೇ. ಸ್ವಲ್ಪ ಸಿಟ್ಟು ಬಂತಂದ್ರೆ ಯಾರು ಅವ್ರ ಅಪ್ಪಾಜಿಗೂ ಡೋಂಟ್ ಕೇರು, ನಮಗೂ ಡೋಂಟ್ ಕೇರ್, ಹಂಗೆ ಮಾಡೋಳು. ನಾನು ಅಂತಿದ್ದೆ ಸಮಾಧಾನ ಮಾಡ್ಕೊ, ಇದು ಒಳ್ಳೇದಲ್ಲ. ನಿನ್ನಲ್ಲಿ ಎಷ್ಟು ಬುದ್ಧಿವಂತಿಕೆ, ಎಷ್ಟೆಲ್ಲ ಟ್ಯಾಲೆಂಟ್ ಐತೆ ಅಂದರೂ ಕೂಡ ಇದೆಲ್ಲ ತಿಂದುಬಿಡ್ತತೆ, ನಾಶ ಮಾಡಿಬಿಡ್ತತೆ ಇದು ಅಂತ. ನಿಮ್ಮ ಮಾತು ನಿಲ್ಲಿಸ್ಬಿಡ್ರಿ, ನೀವು ಏನನ್ನ ಹೇಳಬೇಡಿ, ಹಿಂಗೆ ಮಾಡ್ಕೊತ ಬಂದು ಸರಿ ಅಂತಂದು 9:15 ಮಾತಾಡೋಳೆ. 9:15 ಮಾತಾಡ್ಕೊಂಡು ಅವ್ರು ಯಾರೋ ಅವ್ರ ಫ್ರೆಂಡ್ ಪುನೀತ ಅನ್ನೋ ಹುಡುಗನ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಬಂದವಳೆ. 10:45ಗೆ ಪಿ ಜಿಗೆ ಬಂದವಳೆ. 11:15 ತನಕ ಅವನ ಹತ್ರ ಮಾತಾಡೋಳೆ. 11:15ಗೆ ಫೋನ್ ಕಟ್ಟಾಗೈತೆ ಅವನಿಗೆ. ಅದೇನು ಮಾತಾಡೋದು ಅಂತ ಗೊತ್ತಿಲ್ಲ, ಅವ್ನಿಗೆ ಭಯ ಆಗೈತೆ. ಭಯ ಆಗಿ ಹಿಂದೆನೇ ಪಿ ಜಿಯವ್ರಿಗೆ ಫೋನ್ ಮಾಡಿದ್ದಾನೆ. ಸರ್ ಹಿಂಗೆ ನಂದಿನಿವ್ರು ಯಾಕೋ ಸ್ವಲ್ಪ ಡಿಪ್ರೆಷನ್ಗೆ ಏನೋ ಓದಂಗೈತೆ, ಫಸ್ಟು ಬಾಗಿಲು ತೆಗೆದು ಎಬ್ಬಿಸಿ ಮಾತಾಡ್ಸಿ ಅಂತ. ಅವ್ರು ಪಿ ಜಿಯವರು ನಾವು ಲೇಡೀಸ್ ಇರೋದ್ರಿಂದ ಹಂಗೆ ಹೋಗೋಕ್ಕಾಗಲ್ಲ ಏಕಾಏಕಿ, ಇರಲಿ ಬಿಡ್ರಿ ಬೆಳಗ್ಗೆ ನೋಡೋಣ. ಇಲ್ಲ ಸರ್ ಅಂದ. ಅವ್ರು ಹೋಗಿಲ್ಲ. ಮತ್ತೆ ಇವನು 12 ಗಂಟೆ ಟೈಮ್ಗೆ ಏನೋ ತಿರ್ಗಾ ಮಾಡವನೆ, ಅವ್ರು ಹೋಗಿಲ್ಲ. ತಕ್ಷಣ ಗಾಡಿ ತಗೊಂಡು ಅವನು ಅಲ್ಲಿಗೆ ಬಂದವನೆ ಪಿ ಜಿ ಎದುರು. ಬಂದು ಆ ಸಹಾಯಕವಾಣಿಯವ್ರಿಗೆ ಫೋನ್ ಮಾಡ್ಕೊಂಡು ಪಿ ಜಿಯವ್ರನ್ನ ಕರ್ಕೊಂಡು ಬಾಗಿಲು ಬಡ್ದಾರೆ. ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಬಾಗಿಲು ಹೊಡೆದಾಕವ್ರು. ಅವಾಗ ನೋಡಿದ್ರೆ ಕಿಟಕಿ ಅಂತ ಒಂದು ಇದರಲ್ಲಿ ಕೆಳಗಡೆ ಒಂದು ಚೇರ್ ಐತೆ. ಆ ಕಿಟಕಿಗೆ ಉರುಳಾಕೊಂಡು ಚೇರ್ ಹಿಂಗೆ ಜಾರ್ಕೊಂಡೈತೆ ನೋಡ್ರಿ ಸರ್, ಕಾಲು ನೆಲದಲ್ಲಿ ಇಟ್ಕೊಳ್ಳೆ. ಇಷ್ಟೇ, ಅಲ್ಲೇ ಹೋಗೈತೆ ಪ್ರಾಣ ಅಂತ ಇವರೆಲ್ಲ ನಮಗೆ ಕತೆ ಹೇಳಿದ್ರು. ನಾನು ಇವಳಿಗೆ ನಾಟಕ ಕತೆ ಮಾಡೋಕ್ಕೆ ಬಂದು ಇವಳದೇ ಒಂದು ಕತೆ ಆಗ್ಬಿಡ್ತು. ಇತಿಹಾಸ ಮಾಡೋಗ್ಬಿಟ್ಲು. ಯಾವ ತಂದೆ ತಾಯಿಗೂ ಬೇಡ ಸರ್, ಇಷ್ಟು ನಮಗೆ ಗೊತ್ತಿದ್ದ ವಿಷಯ ಸರ್. ಸ್ಟೇಷನ್ ಅವ್ರು ನಮಗೆ ಫೋನ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹಿಂಗಾಗಿದೆ, ಮಗಳು ಸೂಸೈಡ್ ಮಾಡ್ಕೊಂಡವಳು ಬರ್ರಿ ಅಂದರು. ಸೂಸೈಡ್ ಅನ್ನೋ ಪದ ಕೇಳೇನೆ ಜೀವ ಹೊಡೆದೋಯ್ತು ನಮ್ಗೆ. ಯಾಕೆ ನಾವು ಯಾವ ಮಕ್ಳಿಗೆ ಹೇಳೋದು ಮೊದಲನೇ ಮಾತು, ಕಷ್ಟ ಸುಖ ಗಟ್ಟಿ ನಿರ್ಧಾರ ಇರಬೇಕು. ಕೂಲಿ ಮಾಡ್ತೀನಿ ರೀ ಅವಮಾನ ಅಲ್ಲ, ಭಿಕ್ಷೆ ಬೇಡೋದು ಅವಮಾನ. ಆದರೆ ಆತ್ಮಹತ್ಯೆ ಮಾಡ್ಕೊಳೋದೈತಲ್ಲ, ಒಂದು ಸಲ ಜೀವ ಹೋದರೆ ಯಾರಿಗೂ ಸಿಗೋದಿಲ್ಲ. ಎಂಥ ತಂದೆ ತಾಯಿಗಳಿಗೆ ಮಕ್ಕಳು ಆಸ್ತಿ ಕೊಡೋದು ಬೇಡ, ಐಶ್ವರ್ಯ ಕೊಡೋದು ಬೇಡ, ನೆಮ್ಮದಿ ಕೊಡ್ರಿ. ನೀವು ಚೆನ್ನಾಗಿರಿ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ನೋಡ್ಕೊಳ್ಳಿಲ್ಲ ನೆಮ್ಮದಿಗೆ ಎಲ್ಲ ಒಂದು ಕಡೆ ಇರ್ರಿ. ಅವ್ರಿಗೆ ತೊಂದರೆ ಮಾತ್ರ ಕೊಡಬೇಡ್ರಿ ಅಂತಲೇ ನಾನು ಮಾಧ್ಯಮಗಳಲ್ಲಿ ನೋಡ್ತಿದ್ದೀನಿ, ಪತ್ರಿಕೆಗಳಲ್ಲಿ ನೋಡ್ತಿದ್ದೀನಿ. ಕೆಲಸ ಸಿಗಲಿಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದಾರೆ ಅಂತಾಗಲಿ, ಅಥವಾ ನಂದಿನಿಯವರು ಡಯಟ್ ಮಾಡಿದ್ರಿಂದ ಈ ಥರ ಆಗಿದೆ ಅಂತಾಗಲಿ, ಅವ್ಯಾವ ಏನೂ ಅಲ್ಲ ಸರ್. ಕೆಲಸದ ಅದೆಲ್ಲ ಬಿದ್ದೋಗಿದ್ದ ಕತೆ. ನನ್ನ ಮಗಳ ಇಂಡಸ್ಟ್ರಿಗೆ ಈಗ ಹೋಗಿದ್ದಲ್ಲ, 8 ವರ್ಷದಿಂದ ಹೋಗಿರೋಳು. ಅವಳೊಬ್ಳು ಮಹಾನಟಿ. ನಾನು ಹೆಮ್ಮೆ ಪಡ್ತಿದ್ದೆ ನನ್ನ ಮಗಳ ಆ್ಯಕ್ಟಿಂಗ್ ಬಗ್ಗೆ. ನನ್ನ ಕೈಲಿ ಎಷ್ಟೋ ಜನ ಕಲಾವಿದ್ರನ್ನ ಬೆಳೆಸ್ತಾ ಇದ್ದೀನಿ ನಾನು. ಹಾಗಾಗಿ ನಮ್ಗೆ ಆ ಕೆಲಸದ ಬಗ್ಗೆ ತಾಸಾರ ಇಲ್ಲ. ಆಡಿದ ಮಾತಂಗೆ ನಡ್ಕೊ, ಸತ್ಯ ಒಂದು ಹಿಡ್ಕೊ, ಅದರಿಂದ ನೀನು ಮುಂದೆ ಬತ್ತೀಯ. ನಮ್ಮ ಹತ್ರ ಸುಳ್ಳು ಹೇಳ್ದಂಗೆ ಯಾರ ಹತ್ರ ಹೇಳ್ಬೇಡ ಅಂದರೆ ನಾನು ಕಿವಿ ಮುಚ್ಕೊಂತೀನಿ ನೋಡಮ್ಮ, ನೀನೇನು ಹೇಳ್ಬೇಡ ಅಂತವಲ್ಲ ಅನ್ನೋಳು. ದುಡುಕು ತೀರ್ಮಾನ ಮಾಡ್ತಿದ್ಲು. ಆ ಒಂದು ತೀರ್ಮಾನ ಅವಳಿಗೆ ಅನಾಹುತ ಕಾರಣ ಆಗಿರ್ಬೋದು ಅನ್ಕೊಂತೀನಿ ಹೊರತು ಇನ್ನೇನು ನಡೆದಿದೆ ಏನು ಅನ್ನೋದು ನಮಗೇನೂ ಗೊತ್ತಿಲ್ಲ ಸರ್. ಹೋದ್ವಿ, ತಗೊಂಬಂದ್ವಿ, ಇಲ್ಲಿ ಇಟ್ವಿ, ಇಷ್ಟೇ ನೋಡ್ರಿ. ಇವ್ರ ಮಕ್ಕಳಿಂದ ನಾವು ಪಡೆದಿದ್ದು. ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಸರ್. ತಾಯಿ ನಾನು ಮಾತಾಡಲಿಲ್ಲ ಅಂತಂದರೆ ನನ್ನ ನೋವೇನೋ ಒಂದು ಇರುತ್ತೆ, ನನ್ನ ಮಗಳ ಹತ್ರ ಮಾತಾಡಲಿಲ್ಲ ಅಂದರೆ. ಯಾಕೆಂದರೆ ನಾನು ಅವಳು ಮುಂದಿನ ಭವಿಷ್ಯನ ಯೋಚನೆ ಮಾಡೋವಂಥವಳು. ಯಾಕೆ ಅವಳು ಕೆಲಸ ತಗೊಬೋದಾಗಿತ್ತು, ತಗೊಂಡಿಲ್ಲ, ಬೇಡ ಬಿಟ್ಟಿರೋಳು ನಾನು. ಬರೀ ನೀವು ಮಾತಾಡಲಿಲ್ಲ ತಾಯಿ ಅನ್ನೋದನ್ನು ಹೈಲೈಟ್ ಮಾಡಿ ಅವಳು ಅದನ್ನು ಮಾಡ್ಕೊಂಡಿರ್ಬೋದು ಅಂತ ಹೇಳ್ತೀರ ಅಂದರೆ ನೀವು ಅವಳನ್ನ ಕೊನೆವರೆಗೂ ನೋಡ್ತಿರಲಿಲ್ಲ, ನಾನು ನೋಡ್ತೀನಿ. ನನ್ನ ನೋವು ಅನುಭವಿಸ್ತೀನಿ. ನೀವು ಇವತ್ತು ಮಾತಾಡಿ ಎಲ್ಲ ಹೋಗ್ಬಿಡ್ಬೋದು, ನಾನು ಕೊನೆವರೆಗೂ ನನ್ನ ಕಳ್ಳಿನ ಸಂಕಟ ಯಾರಿಗೆ ಹೇಳಿ, ಯಾರ ಹತ್ರ ಹೇಳ್ಕೊಂಡ್ಲಿ? ಬರ್ತಾಳ ಈಗ ಅವಳು? ಒಂದು ಉಸಿರು ತುಣುಕು ಅವಳಿಗೆ ಏನಾನ ಇದ್ದಿದ್ರು ಅಲ್ಲಿರೋರ್ನೆಲ್ಲ ಅಲ್ಲಾಡಿಸ್ಬತ್ತಾ ಇದ್ದೆ. ನಾನು ಕಳ್ಕೊಂಬಿಟ್ಟಿದ್ದೀನಿ. ನಾನು ಏನು ಮಾತಾಡಿದ್ರು ನನಗೆ ಉಪಯೋಗ ಇಲ್ಲ. ಯಾರದು ಬೇಕಾದ್ರೂ ಅವ್ರು ಪೊಲೀಸರು ಕೇಳಿದ್ರು, ಏನು ಮೇಡಮ್ ಯಾರ ಮೇಲೆ ಡೌಟ್? ಯಾಕೆ ಡೌಟ್ ಬರಲಿ ಸರ್? ನಂದೇ ಕಳ್ಕೊಂಡಿದ್ದೀನಿ, ನಾನೇನು ಡೌಟ್ ಪಡಲಿ? ಯಾರಿಂದ ಏನು ತಗೊಳೋದೈತೆ ನಮಗೆ? ಹಾಗಾಗಿ ಮಾಧ್ಯಮದವ್ರು ಯಾವ ಕಾರಣಕ್ಕೂ ಕೂಡ ನನ್ನ ಮಗಳ ಬಗ್ಗೆ ಏನು ಹೇಳ್ಬಿಟ್ರೆ, ಅವಳು ಕಲಾವಿದೆ, ಅವಳು ಒಳ್ಳೆ ಹೆಸರು ಮಾಡೋಗಿದ್ದಾಳೆ. ಇದ್ದು ಸಮಾಧಿ ಆಗೋ ಬದಲು ಸಾಧನೆ ಮಾಡಿ ಸಮಾಧಿ ಆಗ್ರಿ ಅಂತಿದ್ದೆ. ಅವಳು ಅದೇ ಸಾಧನೆ ಮಾಡೋಳೆ. ಆದರೆ ಈ ರೀತಿ ಸಮಾಧಿ ಆಗಬಾರ್ದಾಗಿತ್ತು. ದುಡುಕಿನ ತೀರ್ಮಾನ ಮಾಡಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅಷ್ಟೇ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.